ನಿಮ್ಮ ಮೊಬೈಲ್ ಕಳೆದೋಗಿದ್ರೆ ಮತ್ತೆ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ತಪ್ಪು. ಭಾರತ ಸರ್ಕಾರದ ಒಂದು ಪೋರ್ಟಲ್ ಇದೆ. ಯಾರೇ ಇದ್ರೂ ಅದರಲ್ಲಿ ಯಾವುದೇ ಸಿಮ್ ಹಾಕಿದ್ರೂ ಅದು ಟ್ರ್ಯಾಕ್ ಮಾಡಬಹುದು. ಈ ಭಾರತ ಸರ್ಕಾರದ CEIR ಪೋರ್ಟಲ್ ನಲ್ಲಿ ನಿಮ್ಮ IMEI ನಂಬರ್ ನೀಡಿ ನಿಮ್ಮ ಮೊಬೈಲ್ ಎಲ್ಲೇ ಇದ್ರೂ ಅದು ಟ್ರ್ಯಾಕ್ ಮಾಡಬಹುದು. ಈ ಪೋರ್ಟಲ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಮತ್ತೆ ಪೊಲೀಸರು ಆ ಫೋನ್ ಮಾಲೀಕನಿಗೆ ಹಿಂತಿರುಗಿಸುತ್ತಾರೆ. ಈ ಪೋರ್ಟಲ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಹೇಗೆ ಮಾಡೋದು ಹೇಳ್ತೀನಿ ಕೇಳಿ. ಗೂಗಲ್ ನಲ್ಲಿ ಸರ್ಚ್ ಮಾಡಿ CEIR ಪೋರ್ಟಲ್ ಅಂತ. ಇಲ್ಲಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕಳೆದು ಹೋದ ಮೊಬೈಲ್ನಲ್ಲಿ ಯಾವ ನಂಬರ್ ಇತ್ತು ಅದು ನಂಬರ್ ಎಂಟರ್ ಮಾಡಿ. ಮತ್ತು IMEI ನಂಬರ್ 2 IMEI ನಂಬರ್ ಇರುತ್ತೆ, ಆ 2 IMEI ನಂಬರ್ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಡಿವೈಸ್ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಮೊಬೈಲ್ ಇತ್ತು ಅದು ಎಂಟರ್ ಮಾಡಿ. ಡಿವೈಸ್ ಮಾಡೆಲ್ ಎಂಟರ್ ಮಾಡಿ. ಇನ್ವಾಯ್ಸ್ ಅಂದರೆ ನೀವು ಮೊಬೈಲ್ ತೊಗೊಂಡಿದ್ದ ರಿಸಿಪ್ಟ್ ಅಪ್ಲೋಡ್ ಮಾಡಿ. ಮೊಬೈಲ್ ಪ್ರೈಸ್ ಎಂಟರ್ ಮಾಡಿ. ಲಾಸ್ಟ್ ಪ್ಲೇಸ್ ಅಂದರೆ ಎಲ್ಲಿ ಕಳೆದು ಹೋಗಿತ್ತು ನಿಮ್ಮ ಮೊಬೈಲ್ ಅದು ಎಂಟರ್ ಮಾಡಿ. ಮತ್ತು ಡೇಟ್ ಮತ್ತು ಟೈಮ್ ಎಂಟರ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಮತ್ತು ಮೊಬೈಲ್ ಕಳೆದು ಹೋದ ತಕ್ಷಣ ನೀವು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಒಂದು ಕಂಪ್ಲೇಂಟ್ ಕಾಪಿ ಕೊಡ್ತಾರೆ, ಆ ಕಾಪಿ ನಂಬರ್ ಹಾಕಿ ಆಮೇಲೆ ಕಾಪಿ ಅಪ್ಲೋಡ್ ಮಾಡಿ. ಇಲ್ಲಿ ಓನರ್ ನೇಮ್ ಹಾಕಿ, ಓನರ್ ಅಡ್ರೆಸ್ ಹಾಕಿ ಮತ್ತು ಐಡೆಂಟಿಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದಾದ್ರೂ ಐಡೆಂಟಿಟಿ ಚೂಸ್ ಮಾಡಿ ಅದು ಇಲ್ಲಿ ಅಪ್ಲೋಡ್ ಮಾಡಿ. ಚೂಸ್ ಮಾಡಿದ ತಕ್ಷಣ ಐಡೆಂಟಿಟಿ ನಂಬರ್ ಎಂಟರ್ ಮಾಡಿ, ಇಮೇಲ್ ID ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಬರುತ್ತಿಲ್ಲ, ಕ್ಯಾಪ್ಚಾ ಎಂಟರ್ ಮಾಡಿ. ಮತ್ತು ಇಲ್ಲಿ ಲಾಸ್ಟಿಗೆ ಮೊಬೈಲ್ ನಂಬರ್ ಕೇಳ್ತಾ ಇದೆಯಲ್ಲ, ಇಲ್ಲಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಿ. ನಿಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಿ. ಇದಕ್ಕೆ OTP ಬರುತ್ತೆ ಮತ್ತು ನಿಮ್ಮ ಮೊಬೈಲ್ ಸಿಕ್ಕಿದರೆ ಈ ನಂಬರ್ಗೆ ಕಾಲ್ ಮಾಡ್ತಾರೆ. ಡಿಕ್ಲರೇಷನ್ ಮಾಡಿ ಪ್ರೊಸೀಡ್ ಮಾಡಿದರೆ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. IMEI ನಂಬರ್ ಪಡೆಯುವುದು ಹೇಗೆ? ಡೈಲ್ ಪ್ಯಾಡ್ ಓಪನ್ ಮಾಡಿ, *#06#. ಈ IMEI ನಂಬರ್ ನೋಟ್ ಮಾಡಿಕೊಳ್ಳಿ. ಮುಂದೆ ನಿಮ್ಮ ಮೊಬೈಲ್ ಲಾಸ್ ಆದರೆ ಈ IMEI ನಂಬರ್ ಬೇಕಾಗುತ್ತದೆ. ಈ ಮಾಹಿತಿಯು ಬಹುತೇಕ ಜನರಿಗೆ ಗೊತ್ತಿಲ್ಲ, ಆದ್ದರಿಂದ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.